ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು 6ನೇ ವಾರ ಪೂಜೆ ನಾನು ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೆ. ನಾನು ಯಾರ್ದೋ ನಮ್ಮ ಅಕ್ಕನ ಮಗಳ ಮದುವೆಗೆ ಬಂದಿದ್ದೆ. ವ್ರತ ನಿಲ್ಲಿಸ್ಬಾರ್ದು ಅಂತ ಇವತ್ತು ಅಮ್ಮನ ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಫೋಟೋ ಎಲ್ಲ ಎತ್ತಿಟ್ಕೊಂಡು ರಾಘವೇಂದ್ರ ಸ್ವಾಮಿ ಚಕ್ರಮಂಡಲ ರಂಗೋಲಿ ಹಾಕ್ಕೊಂಡು ಶಂಖ ಚಕ್ರ ಹಾಕ್ಕೊಂಡು ಈ ಥರ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್. ನೋಡಿ ನಮ್ಮ ರಾಯರು ಹೆಂಗೆ ಕೂತ್ಕೊಂಡಿದ್ದಾರೆ ಅಂದರೆ, ಗುರುವಾರ ಬಂತು ಅಂದರೆ ನಮಗೆ ಹಬ್ಬ ಥರ ಆಗುತ್ತೆ ಫ್ರೆಂಡ್ಸ್. ಇದು ನಮ್ಮ ಅಕ್ಕ ಮನೆ, ಇದು ಸ್ವಂತ ಮನೆ ಫ್ರೆಂಡ್ಸ್. ಇದು ನೋಡಿ, ಅಮ್ಮ ಮನೆಗೆ ಬಂದು ಪೂಜೆ ನಿಲ್ಲಿಸಬಾರ್ದು ಅಂದ್ಬಿಟ್ಟು ಇವತ್ತು ಮದುವೆ ಇದೆ, ಆಮೇಲೆ ಮದುವೆಗೆ ಹೋಗ್ತೀನಿ. ಪೂಜೆ ನಿಲ್ಲಿಸಬಾರ್ದು ಅಂದ್ಬಿಟ್ಟು ಇಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು 6ನೇ ವಾರ. ಯಾಕಂದರೆ 7 ವಾರ ವ್ರತ ನಾನು ಮಾಡ್ತಾಯಿದ್ದೀನಿ. ನಿಲ್ಲಿಸಬಾರ್ದಲ್ವಾ ಯಾವುದೇ ಕಾರಣಕ್ಕೂ ಅಂದ್ಬಿಟ್ಟು ನಾನು ಇಲ್ಲೇ ಪೂಜೆ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಹಾಲು ನೈವೇದ್ಯಕ್ಕಿಟ್ಟೆ, ಕಡಲೆಪಪ್ಪು ಸಕ್ಕರೆ ಎಲ್ಲ ನೈವೇದ್ಯ ಮಾಡಿದೆ ಫ್ರೆಂಡ್ಸ್. ನೋಡಿ, ನಮ್ಮ ರಾಯರು ಎಲ್ಲಿದ್ರೂ ನಮ್ಮ ರಾಯರೇ ರಾಘಪ್ಪನೇ ಫ್ರೆಂಡ್ಸ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಜತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮಧೇನವೇ ಓಂ ಶ್ರೀ ರಾಘವೇಂದ್ರಾಯ ನಮಃ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಾನು ಎಲ್ಲೇ ಇದ್ರೂ ಅಷ್ಟೇ, ನಾನು ಮಾತ್ರ ನನ್ನ ಪೂಜೆ ಬಿಡಲ್ಲ. 7 ವಾರದ್ದು 1 ವಾರ ಮಿಸ್ ಆಯಿತು ಅಂತಂದರೆ ತುಂಬಾ ನನಗೆ ಇದಾಗುತ್ತೆ, ಬೇಜಾರಾಗುತ್ತೆ. ಅದಕ್ಕೆ ನಾವು ಎಲ್ಲೇ ಇರ್ತೀನಿ, ಅಮ್ಮ ಮನೆಗೆ ಬಂದಿದ್ದೀನಿ, ಅಲ್ಲೇ ನಾನು ಪೂಜೆ ಮಾಡ್ತಾಯಿದ್ದೀನಿ. ರಾಯರು ಎಲ್ಲೇ ಇದ್ರೂ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದೆ ಖಂಡಿತ ಸ್ವೀಕರಿಸ್ತಾರೆ ಫ್ರೆಂಡ್ಸ್. ನೋಡಿ, ಇದು ಬಂದು ಗುರುರಾಯನ ಸ್ವಾಮಿದು ಚಕ್ರಮಂಡಲ ರಂಗೋಲಿ ಅಂದ್ಬಿಟ್ಟು ಇದು ವೀಣಮ್ಮ ಹೇಳ್ಕೊಟ್ಟಿರೋದು ಯೂಟ್ಯೂಬ್ ಚಾನಲಲ್ಲಿ. ಇದು ಹಾಕ್ಕೊಂಡು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ಪ್ರತಿ ಗುರುವಾರ ನಾನು ಮನೇಲಿದ್ರೂ ಇದೇ ಥರ ರಂಗೋಲಿ ಎಲ್ಲ ಹಾಕಿ ನಾನು ಪೂಜೆ ಮಾಡೋದು ಫ್ರೆಂಡ್ಸ್. ನೋಡಿ, ನೀವು ಬಿಡ್ಕೊಳ್ಳಿ, ನಿಮಗೂ ಒಳ್ಳೆಯದಾಗಲಿ. ರಾಘಪ್ಪ ತುಂಬಾ ಒಳ್ಳೆಯದಾಗಲಿ ಫ್ರೆಂಡ್ಸ್. ಕನಕಾಂಬರ ಇಟ್ಟಿದ್ದೀನಿ, ರೋಸ್ ಇಟ್ಟಿದ್ದೀನಿ, ಮತ್ತು ತುಳಸಿ ಕೂಡ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಶಂಖ ಚಕ್ರ ರಂಗೋಲಿ ಎಲ್ಲ ಹಾಕ್ಕೊಂಡು ನಾನು ಈ ಥರ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್. ಮನೇಲಿ ಏನು ನೈವೇದ್ಯಕ್ಕಿರುತ್ತೋ ಆವತ್ತಿನ ದಿವಸ ನೋಡಿ, ಇವತ್ತು ಇಟ್ಟಿದ್ದು ಕಡಲೆಪಪ್ಪು ಸಕ್ಕರೆ ಅದನ್ನು ಇಟ್ಟಿದ್ದೀನಿ, ಹಾಲು ಇಟ್ಟಿದ್ದೀನಿ, ಹಸಿ ಹಾಲು ಇಟ್ಟಿದ್ದೀನಿ. ರಾಯರು ಇದನ್ನೇ ಇಡ್ರಿ, ನನಗೆ ಅದನ್ನೇ ಇಡ್ರಿ ಅಂತ ಹೇಳಲ್ಲ, ಯಾವುದೇ ಇಟ್ಟರೂ ಸ್ವೀಕರಿಸ್ತಾರೆ ಫ್ರೆಂಡ್ಸ್. ನೋಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಜತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ಇರೋ ನಾನು ಅದು ತೆಗೆದು. ನೋಡಿ ಫ್ರೆಂಡ್ಸ್, ನಾನು ಇವಾಗ ತಾನೇ ಪೂಜೆ ಎಲ್ಲ ಮಾಡಿಟ್ಟಿದ್ದೆ. ನೋಡಿ, ರಾಯರು ಹೆಂಗೆ ಹೂವು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಭಕ್ತಿಯಿಂದ ಪೂಜೆ ಮಾಡಿದ್ರೆ ನೋಡಿ ಫ್ರೆಂಡ್ಸ್. ನೋಡಿ, ಎಲ್ಲರೂ ಅದೇನೋ ಇದಕ್ಕಾಗಿ ವೀಡಿಯೋಗೋಸ್ಕರ ಮಾಡ್ತಾರೆ, ನನ್ನ ಹೂವು ಬೀಳುತ್ತೆ ಅಂತ. ಬಟ್ ನಾನು ಯಾವತ್ತೂ ಆ ಥರ ಮಾಡಲ್ಲ. ಇದು ರಾಯರೇ ಭಕ್ತಿಯಿಂದ ಕೊಟ್ಟಿರೋದು ಫ್ರೆಂಡ್ಸ್. ನೋಡಿ, ಕಲಿಯುಗದ ಕಾಮಧೇನು ನನ್ನ ರಾಯರು. ನೋಡಿ ಫ್ರೆಂಡ್ಸ್, ನನ್ನ ಪೂಜೆ ಇಷ್ಟ ಆಗಿನೇ ಆ ಯಪ್ಪನ ವರ ಕೊಟ್ಟಿರೋದು ಫ್ರೆಂಡ್ಸ್. ನೋಡಿ ನೋಡಿ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ ಹಾಕ್ಕೊಳ್ಳಿ, ನಿಮಗೂ ಒಳ್ಳೆಯದಾಗಲಿ. ನೋಡಿ, ನಮ್ಮ ರಾಯರು ಎಷ್ಟು ಹೂವು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಕಾಪಾಡಪ್ಪ ರಾಯರೇ, ಓಂ ಶ್ರೀ ರಾಘವೇಂದ್ರಾಯ ನಮಃ. ನಾನು ಎಲ್ಲೇ ಇದ್ದರೂ ಅಷ್ಟೇ ಫ್ರೆಂಡ್, ನಾನು ಪೂಜೆ ಮಾತ್ರ ನಿಲ್ಲಿಸಲ್ಲ. ನಿಮಗೂ ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.